ಹಲೋ ಫ್ರೆಂಡ್ಸ್, ಸ್ವಾಗತ ಹೊಸ ವಿಡಿಯೋಗೆ. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಹೆಲ್ಪ್ಫುಲ್ ಕೂಡ ಇದೆ. ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತೀರಿ ಅಥವಾ ಯಾವ ರೀತಿ ಜಾಗದಲ್ಲಿ ಇರ್ತೀರಾ ಅಂದರೆ ಅಲ್ಲಿ ಕರೆಂಟ್ ಇರಲ್ಲ. ಸೊ ಆ ಜಾಗದಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಸೋಲಾರ್ ಪ್ಲೇಟ್ನ ಹಾಕಿದ್ದೀವಿ. ಇದು ಎಷ್ಟು ವ್ಯಾಟು ಆ್ಯಂಡ್ ಎಷ್ಟು ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಿಂದಿಲಿ ನೋಡಿ, ತೆಲುಗು ನೋಡಿ, ತಮಿಳ್ನಲ್ಲಿ ನೋಡಿ. ಸೊ ಎಕ್ಸ್ಪೆರಿಮೆಂಟ್ ಚಾನಲ್ಸ್ ಎಷ್ಟಿದೆ ಅಂತ, ಬಟ್ ಕನ್ನಡದಲ್ಲಿ ಒಂದೂ ಇಲ್ಲ. ಸೊ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಅಂದರೆ ಯಾರು ಸಪೋರ್ಟ್ ಮಾಡ್ತಾನೆ ಇಲ್ಲ. ಸೊ ಸರಿ, ನಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದರಿಂದ ನಂಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಶುರು ಮಾಡ್ಕೊಂಡು ಬಿಡೋಣಂತೆ, ಬನ್ನಿ. ಫ್ರೆಂಡ್ಸ್, ಎಲ್ಲಾನು ಬಾಕ್ಸ್ ಮಾಡೋದು ತೋರಿಸಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ವಿಡಿಯೋನ ದೊಡ್ಡ ಮಾಡೋದು ಬೇಡ ಅಂತ ಸೊ ಎಲ್ಲ ಮಾಡಿ ಪೇಂಟ್ ಮಾಡ್ಕೊಂಡೆ. ಸೊ ನನಗೂ ಟೈಮ್ ಬೇಕಲ್ಲ ಅಂತ ಅಂದ್ಬಿಟ್ಟು ಸೊ ಈ USB ಏನಿತ್ತಲ್ಲ, ಸೊ ಇದನ್ನ ಫಿಟ್ ಮಾಡ್ಕೊಳ್ಳೋಣ ಅಂತೆ. ಸೊ ಎಲ್ಲ ವಿಡಿಯೋದಲ್ಲಿ ನಾನು ಯಾವುದೇ ವಸ್ತು ಮಾಡಿದ್ರು ಡಿಸ್ಕ್ರಿಪ್ಷನ್ನಲ್ಲಿ ಸೊ ಲಿಂಕ್ ಪ್ರೊವೈಡ್ ಮಾಡ್ತಿದ್ದೆ. ಬಟ್ ಈ ವಿಡಿಯೋದಲ್ಲಿ ಯಾವ ವಸ್ತುನು ಸಹ ಲಿಂಕ್ ಕೊಡಲ್ಲ. ಏನಕ್ಕೆ ಅಂದರೆ ನನಗೆ ಯೂಟ್ಯೂಬ್ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದಿತ್ತು, ನೀವು ಯಾವ್ಯಾವುದೋ ಲಿಂಕ್ ಕಳಿಸ್ತಾ ಇದ್ದೀರಾ ಅಂದರೆ ಯೂಟ್ಯೂಬ್ ರೂಲ್ಸ್ ಇದೆ ಸರಿನಾ, ಯಾವ್ಯಾವುದೋ ಲಿಂಕ್ ಕಳಿಸೋವಾಗಿಲ್ಲ. ಸೊ ನಾನು ಎಲ್ಲ ಲಿಂಕು ಕಳಿಸ್ತಿದ್ದೆ. ಸೊ ಅದಕ್ಕೆ ಅವರೊಂದು ನೋಟಿಫಿಕೇಶನ್ ಕೊಟ್ಟಿದ್ರು, ಇನ್ನು ಮುಂದೆ ಸೊ ಯಾವುದು ಜಾಸ್ತಿ ಲಿಂಕ್ ಕಳಿಸಲ್ಲ. ಬಟ್ ಅದು ಎಲ್ಲೂ ಸಿಕ್ಕಿಲ್ಲ ಅಂದರೆ ಸೊ ಆ ರೀತಿನ ಕೊಡ್ತೀನಿ. ನಿಮ್ಗೊಂದು ಇಮೇಜ್ ಹಾಕಿದ್ದೀನಿ. ಸೊ ಅದರಲ್ಲಿರೋ ನೇಮ್ನ ನೋಡಿ ಟೈಪಿಂಗ್ ಮಾಡಿಕೊಂಡು ತಗೊಳ್ಳಿ. ಮೇಕರ್ ಬಜಾರಲ್ಲಿರುತ್ತೆ. ಫ್ರೆಂಡ್ಸ್, ಸೋಲಾರ್ ಪ್ಲೇಟಿಂದ ಚಾರ್ಜ್ ಆಗ್ತಾ ಇದೆಯಲ್ಲ ಅಂತ ಇಂಡಿಕೇಟ್ ಮಾಡೋಕ್ಕೆ ಒಂದು LED ನ ಫಿಟ್ ಮಾಡ್ಕೊಟ್ಟಿದ್ದೀನಿ. ಆ್ಯಂಡ್ ರಿವರ್ಸ್ ಚಾರ್ಜ್ ಬರಬಾರ್ದು ಅಂತ ಒಂದು ಡಯೋಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸರಿ, ನಾವು 1K ರೆಜಿಸ್ಟರ್, ಒಂದು 2mm LED ರೆಡ್ ಲೈಟು, ಇನ್ನೊಂದು IN 4007 ಡಯೋಡು. ಫ್ರೆಂಡ್ಸ್, ಈ USB ಮಾಡ್ಯೂಲ್ ಮೇಲೆ ಸೊ ಪ್ಲಸ್ ಮೈನಸ್ ಆಪ್ಷನ್ ಕೊಟ್ಟಿದ್ದಾರೆ. ಅದನ್ನು ನೋಡಿ, ಬ್ಯಾಟ್ರಿಲಿ ಪ್ಲಸ್ ಮೈನಸ್ನ ನೋಡಿ, ಸೇಮ್ ಪ್ಲಸ್ಗೆ ಪ್ಲಸ್ ಕೊಡಿ, ಮೈನಸ್ಗೆ ಮೈನಸ್ ಕನೆಕ್ಷನ್ ಅಷ್ಟೇ. ಓಕೆನಾ ಫ್ರೆಂಡ್ಸ್? ಕನೆಕ್ಷನ್ ನೀಟಾಗಿ ನೋಡ್ಕೊಳ್ಳಿ. ಡಯೋಡಲ್ಲಿ ಸಿಲ್ವರ್ ಕಲರ್ ಏನಿರುತ್ತೆ ಅದು ಪ್ಲಸ್ಸು, ಇನ್ನೊಂದು ಏನು ಇರಲ್ಲ ಅದು ಮೈನಸ್ಸು. ಸೊ ಸಿಲ್ವರ್ದು ಏನಿರುತ್ತೆ ಬ್ಯಾಟ್ರಿ ಪ್ಲಸ್ ಪಾಯಿಂಟ್ಗೆ ಕನೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅದು ಮುಗಿದ ಮೇಲೆ LED ಪ್ಲಸ್ ಪಾಯಿಂಟ್ ಏನಿರುತ್ತೆ ಅದನ್ನು ಡಯೋಡ್ನ ಮೈನಸ್ ಪಾಯಿಂಟ್ಗೆ ಸೋಲ್ಡ್ರಿಂಗ್ ಮಾಡಿಕೊಂಡ್ರೆ ಮುಗೀತು. ಫ್ರೆಂಡ್ಸ್, ಈ ಸೋಲಾರ್ ಪ್ಲೇಟ್ ಏನಿದೆ 17x17 mm ಸ್ಕ್ವೇರ್ ಇದೆ. ಆ್ಯಂಡ್ ಇದ್ರದ್ದು ಆಂಪೇರ್ನ ನೋಡಿಕೊಂಡ್ರೆ 75 ಆಂಪೇರ್ ಇದೆ. ಜಾಸ್ತಿ ಸ್ಪೀಡು ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾಕಂದರೆ ಇದರಲ್ಲಿ 75 mAh ಅಷ್ಟೇ ಇರೋದು. ಸೊ ಎರಡು ಕೂಡಿದ್ರೆ 150 mAh ಆಗುತ್ತೆ. 1 ವ್ಯಾಟ್ ಅನ್ಬೋದು, ಸರಿನಾ? ಇದೆರಡನ್ನೂ ಸಿರೀಸ್ ಕನೆಕ್ಷನ್ನ ಮಾಡ್ಕೊಳ್ಳಿ. ಅಂದರೆ ಪ್ಲಸ್ಗೆ ಮೈನಸ್ ಪಾಯಿಂಟ್ಗೆ ಸೋಲ್ಡ್ರಿಂಗ್ ಮಾಡ್ಕೊಳ್ಳಿ. ಆಮೇಲೆ ಸೊ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಬಂದಿರುತ್ತೆ ಅದನ್ನು ಡಯೋಡ್ನ ಮೈನಸ್ ಪಾಯಿಂಟ್ ಕೊಡಿ, ಇನ್ನೊಂದು ಮೈನಸ್ ಪಾಯಿಂಟ್ನ ಡೈರೆಕ್ಟ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ. ಲಾಸ್ಟಲ್ಲಿ LED ಮೈನಸ್ ಲ್ಯಾಗ್ ಏನಿತ್ತು ಅದನ್ನು ಸೋಲಾರ್ ಪ್ಲೇಟ್ ಲಾಸ್ಟ್ ಮೈನಸ್ ಲ್ಯಾಗ್ಗೆ ಕನೆಕ್ಟ್ ಮಾಡಿಕೊಂಡ್ರೆ ಮುಗೀತು. ಲಾಸ್ಟ್ ಕನೆಕ್ಷನ್ ನೋಡಿಕೊಂಡ್ರೆ USB ಇದನ್ನು ಬೇರೆ ಸಪ್ರೇಟಾಗಿ ಕೊಡ್ತಾರೆ ಅವರು.
ಅದನ್ನು ಹಾಕ್ಕೊಳ್ಬೋದು, ಇಲ್ಲ ಸಪ್ರೇಟಾಗಿ ಜೋಡಿಸ್ಬೋದು ನಾವು. ಸೊ ಇದರಲ್ಲಿ ನಾನು ಸದ್ಯಕ್ಕೆ ಸಪ್ರೇಟಾಗಿ ನಾನು ಬೇರೆ ಜಾಗದಲ್ಲಿ ಜೋಡಿಸಿದ್ದೀನಿ. ಸೊ ಅದಕ್ಕೆ ಇಲ್ಲಿಂದ ಕನೆಕ್ಷನ್ನ ಅದಕ್ಕೆ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡ್ಬೋದು ಮೊಬೈಲ್ ಚಾರ್ಜ್ ಆಗ್ತಾ ಇದೆ. ರೆಡ್ಮಿ ಬಂದು ಇದು ಮೊದಲು 67 ಇತ್ತು, 68 ಆಯಿತು. ಆದಷ್ಟು ಸ್ಪೀಡಾಗೆ ಚಾರ್ಜ್ ಆಗ್ತಾ ಇದೆ. ಸೊ ಈಗ ಸೋಲಾರ್ನ ಟೆಸ್ಟ್ ಮಾಡೋಣ, ಅಂದರೆ ಬಿಸಿಲಿಗಳನ್ನ ಎಷ್ಟು ಚಾರ್ಜ್ ಆಗುತ್ತಾ ಇಲ್ಲ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಬಿಸಿಲಿಗೆ ತೊಗೊಂಡು ಬಂದೆ, ನೋಡ್ಬೋದು ರೆಡ್ ಲೈಟ್ ಆನ್ ಆಗಿದೆ. ಮೇಲೆ ಕೈ ಇಟ್ಟ ತಕ್ಷಣ ಆಫ್ ಆಯಿತು, ತೆಗ್ದ ಮೇಲೆ ಆನ್ ಆಗ್ತಾ ಇದೆ. ನೋಡ್ಬೋದು ಚಾರ್ಜ್ ಆಗ್ತಾ ಇದೆ. ಸರಿನಾ, ಜಾಸ್ತಿ ಸ್ಪೀಡ್ ಚಾರ್ಜ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಆಗಲೇ ಹೇಳ್ತೀನಿ, ಸ್ಲೋ ಆಗಿ ಚಾರ್ಜ್ ಆಗುತ್ತೆ. ಇದರಲ್ಲಿ ಚಾರ್ಜ್ ಮಾಡೋಕ್ಕೆ ಇನ್ನೊಂದು ಆಪ್ಷನ್ ಇದೆ, ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ, ಅಲ್ಲಿಂದ ಸ್ಪೀಡಾಗಿ ಚಾರ್ಜ್ ಆಗುತ್ತೆ. ಸರಿನಾ, ಬ್ಯಾಟ್ರಿ ಸ್ಪೀಡಾಗಿ ಆಗುತ್ತೆ. ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಬಾಯ್.